ನಿನ್ನಲ್ಲಿ ಕ್ಷೇಮ ಪೂಜ್ಯರೇ, ಆಗಬೇಕಾದ ಕಾರ್ಯವೆಲ್ಲವೂ ಆಗಿ ಹೋಯಿತು. ಅದೇನು ಹಾಗೆ ಹೋಯಿತು? ಅದೇನು ಮುಗಿದು ಹೋಯಿತು? ಏಕೆ, ಏನಾಯ್ತು ಮಹಾರಾಜ ನಮಗಿಂದು? ಅದೇ ಹೇಳಿದೆನಲ್ಲ ಪೂಜ್ಯರೇ, ಆಗಬೇಕಾದ ಮಂಗಳ ಕಾರ್ಯವೆಲ್ಲವೂ ಆಗಿ ಹೋಯಿತು. ನಾರಾಯಣ ನಾರಾಯಣ, ಅದೇನು ಹಾಗೆ ಹೋಯಿತು? ಅದೇನು ಮುಗಿದು ಹೋಯಿತು? ಅಲ್ಲವಯ್ಯ ದೊರೆ, ನಡೆದ ವಿಚಾರವನ್ನು ವಿವರವಾಗಿ ಹೇಳಿದರೆ ನನಗರ್ಥವಾಗುವುದು. ಪೂಜ್ಯರೇ, ಕೇವಲ ಓರ್ವ ಸ್ತ್ರೀಯಿಂದ ಇಂಥ ಅಪಮಾನವಾದರೆ ನಾನಿಂದು ಬದುಕಿರುವುದು ವ್ಯರ್ಥ ಪೂಜ್ಯರೇ, ವ್ಯರ್ಥ. ಏನು, ಓರ್ವ ಸ್ತ್ರೀಯಿಂದ ನಿನಗೆ ಅಪಮಾನವೇ? ಯಾರಾಕೆ? ಯಾರೋ ಪಾಂಡವರ ಪತ್ನಿ, ಹೆಸರು ದ್ರೌಪದಿ ಅಂತೆ, ನಡೆಯದವಳು. ಏನು, ದ್ರೌಪದಾದೇವಿಯೇ? ನಾರಾಯಣ ನಾರಾಯಣ, ಮುಗಿಯಿತು ರಾಜಪುತ್ರ, ನಿನ್ನ ಚಿತ್ತವು ಸರಿಯಾಗಿರುವುದು ತಾನೇ? ಏಕೆ ಪೂಜ್ಯರೇ ಹಾಗೆನ್ನುತ್ತಿರುವಿರಿ? ಏಕೆಂದರೆ ಆಕೆ ಯಾರು? ಯಾರ ಧರ್ಮಪತ್ನಿ, ಯಾರ ಸಹೋದರಿ, ಅಲ್ಲದೆ ಆಕೆಯ ಮಹಿಮಾತಿಶಯಗಳು ಎಂಥವು ಎಂಬುದನ್ನು ಅರಿಯದೆ ಆಕೆಯ ಜೊತೆ ಈ ರೀತಿ ವಿರಸ ಮಾಡಿಕೊಂಡಿದೆಯಲ್ಲ, ಅದಕ್ಕೆ. ಆಕೆ ಯಾರಾದರೇನು, ಯಾರ ಸಹೋದರಿ ಆದರೇನು? ಅಲ್ಲ ಪೂಜ್ಯರೇ, ಆಕೆಯ ಮಹಿಮಾತಿಗಳಿಗೆದುರಿ ಓರ್ವ ಕೊಲ್ಲ ಸಂಬಂಧವನ್ನು ಬೆಳೆಸುವುದೇ? ಏಕೆ ಬೆಳೆಸಬಾರದು ರಾಜೇಂದ್ರ? ಕೃಷ್ಣನಿಗೆ ವೈರಿಯಾದವರು ಈ ಭೂಮಿಯ ಮೇಲೆ ಯಾರಾದರೂ ಬದುಕಿರುವರೇ? ಪೂಜ್ಯರೇ, ಸೃಷ್ಟಿಗೆ ಶ್ರೇಷ್ಠವೇನು? ಸೃಷ್ಟಿಗೆ ಶ್ರೇಷ್ಠವೇನು? ಸದಾದವರ ಸೆರೆ ಬಡೆದು ಇಷ್ಟ ಕೇಳಿ
ಸಂಭವಿಸುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಏನು ಪೂಜ್ಯರೇ, ನನಗನಷ್ಟು ಸಂಭವಿಸುವುದೇ? ಏನೇ ಆದರೂ ಸರಿಯೇ, ಆ ಒಳ್ಳೆಯ ಸಂಬಂಧವನ್ನು ಮಾತ್ರ ನಾನು ಬೆಳೆಸುವುದಿಲ್ಲ. ನೀನು ಬಯಸದಿದ್ದರೂ ಈ ಸಂಬಂಧವಾಗಲೇ ಎಮ್ಮರವಾಗಿ ಬಿಟ್ಟಿದೆಯಲ್ಲ, ಅದಕ್ಕೇನು ಮಾಡುವೆ? ಹೇಗೆ, ಯಾರಿಂದ ಮಾತನಾಡೆ? ಅದು ಹೇಗೆ, ಯಾರಿಂದ ಎಂದರೆ ನಿನ್ನ ಪುತ್ರಿ ರತಿ ಮತ್ತು ಕೃಷ್ಣಕುಮಾರ ಮನ್ಮಥ ಇವರಿಬ್ಬರ ಅಮರ ಪ್ರೇಮದಿಂದ. ಏನು? ನನ್ನ ಪುತ್ರಿಯು ಮನ್ಮಥನನ್ನು ಪ್ರೀತಿಸುತ್ತಿರುವಳೆ? ಹೌದು, ಅವು ಪ್ರೀತಿಸುತ್ತಿರುವವಳಲ್ಲದೆ ಅವರಾಗಲೇ ಒಬ್ಬರಿಗೊಬ್ಬರು ಪ್ರೇಮಗೊಂಡಿರುವರು. ಹೀಗಿರುವಲ್ಲಿ ದುಡುಕಿ ನೀನು ಕಾರ್ಯವನ್ನು ವ್ಯರ್ಥ ಮಾಡಿಕೊಂಡಿರುವೆಯಲ್ಲ ದೊರೆ. ಈ ಸಂಗತಿ ನೆರೆಯಿದೆ. ಆ ದ್ರೌಪದ ದೇವಿಯಲ್ಲಿ ಮನಬಂದು ನಿಂದಿಸು ಜರಿದು ಈ ಆಳುತ್ತಿದ್ದನಲ್ಲ, ಮುಂದೇನು ಮಾಡುವುದು ಪೂಜರೆ? ಮಾಡುವುದೇನು? ನಿನ್ನ ಮಾತನಂತೆ ನಡೆಸುವೆನೆಂದು ದ್ರೌಪದಾ ದೇವಿಯಲ್ಲಿ ನೀನು ಕ್ಷಮೆಯಾಚಿಸಿದರೆ ಏನು ಪೂಜರೆ, ನಾನು ಆಚೆಯಲ್ಲಿ ಸಮಯ ಬೇಡುವುದೇ? ಬಿಟ್ಟರೆ ಅನ್ಯ ಮಾರ್ಗವೇ ಇಲ್ಲ. ಆಗಲಿ ಪೂಜರೆ, ಆಗಲಿ ಅನಾಥ ಬಂದಿದೆ. ನಿಮ್ಮ ಮಾತಿನಂತೆಯೇ ಪ್ರಯತ್ನಿಸಿ ನೋಡುತ್ತೇನೆ. ಹಾಗಾದರೆ ತಡ ಮಾಡಬೇಡ. ಆಕೆಯೋ ಇಲ್ಲೋ ಎಲ್ಲೋ ಹೋಗುತ್ತಿರಬಹುದು. ಬೇಗನೆ ಹೋಗಿ ಆಕೆಯನ್ನು ಸಂದರ್ಶಿಸೋ ಕೃಷ್ಣರಾಜ. ಆಗಲಿ ಪೂಜರೆ. ಕಾರ್ಯ ಮಾಡಿದರಲ್ಲ ನನ್ನನ್ನು ಚಾಡಿಕೋರ ನಾರದನಿಂದ